ಓಕೆ, ಸೊ ಇವತ್ತು ಎರಡು ಗುಡ್ ನ್ಯೂಸ್. ಏನು? ಒಂದು ಚಿಲ್ಡ್ರನ್ಸ್ ಡೇ, ಇನ್ನೊಂದು ದೀಪಾವಳಿ. ಓಕೆ, ಈ ದೀಪಾವಳಿ ಎರಡು ಗುಡ್ ನ್ಯೂಸ್ ಜೊತೆಯಲ್ಲಿ ಇಬ್ಬರು ನಮಗೆ ಇವತ್ತು ಒಳ್ಳೆ ನಿಮ್ಗೆಲ್ರಿಗೂ ನಮ್ಮೆಲ್ರಿಗೂ ಸಂತೋಷ ಖುಷಿ ಕೊಡುವಂತಕ್ಕಂಥ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿದ್ದಾರೆ ಅಲ್ವಾ? ಇದಾರೆ ಇಲ್ವಾ? ಓಕೆ, ನಿಮ್ಗೆಲ್ಲ ಸ್ಪೋರ್ಟ್ಸ್ ಐಟಮ್ಸ್ ಬೇಕು ಅಂತ ನಾವು ಹೇಳ್ತಾ ಇದ್ವಲ್ಲ, ಇವತ್ತು ನಮ್ಗೆ ಒಂದ್ ಕಡೆಯಿಂದ ಸ್ಪೋರ್ಟ್ಸ್ ಐಟಮ್ಸ್ ಬಂದಿದೆ. ಇನ್ನೊಂದ್ ಕಡೆ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಮಾಡುವಾಗ ಸೊ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಿ ಲ್ಯಾಪ್ಟಾಪ್ ಅಲ್ಲಿ ಕುತ್ಕೊಡಲ್ವಾ? ಸೊ ಅದು ಒಂದ್ ಕಡೆ ಬಂದಿದೆ. ಅದ್ರ ಜೊತೆಯಲ್ಲಿ ಮಹಾನ್ ವ್ಯಕ್ತಿಗಳು ಇವತ್ತು ನಿಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಸೊ ಇದೆಲ್ಲ ನೀವೆಲ್ಲ ಇವತ್ತು ಬ್ಲೆಸ್ಸಿಂಗ್ ಕಾರಣ, ನೀವೆಲ್ಲ ಬ್ಲೆಸ್ಸೆಡ್ ಚಿಲ್ಡ್ರನ್, ನೀವೆಲ್ಲ ಆಶೀರ್ವದಿಸಲ್ಪಟ್ಟಂತ ಮಕ್ಕಳು. ಸೊ ಹಾಗಾಗಿ ಸೊ ಎಲ್ಲರೂ ಸೇರಿ ಒಂದ್ಸರಿ ಜೋರಾಗಿ ಅವರಿಗೆ ಕ್ಲಾಪ್ಸ್ ಮಾಡಿ ಸೊ ಏನ್ ಮಾಡೋಣ, ಒಂದ್ ಕಡೆಯಿಂದ ನೀವು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರಂತ ನಿಮಗೆ ಗೊತ್ತಿಲ್ಲ. ಸೊ ಒಂದ್ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ ಬರೋಣ. ಓಕೆ, ವಿಲ್ ಸ್ಟಾರ್ಟ್ ಫ್ರಮ್ ದಿಸ್ ಸೈಡ್. ಮಾಸ್ಕ್ My name is Sunita. My name is Shalakya, but you can call me Shalu. I'm not studying and I'm your friend from today. Okay? Oh, nice. My name is Vijay Kumar. I'm studying some today. My name is Vivek. I'm studying 8th standard in St. Mark's. Okay. Yeah, it's your turn. Introduce. Your name? Okay, that is Prashishta. Yes. We're all students of MES College. I'm Sharanya Sridhar, president of MES Road Track Club. So, ನಮ್ಮ ಕಾಲೇಜಲ್ಲಿ ರೋಡ್ ಟ್ರ್ಯಾಕ್ ಅಂತ ಒಂದಿದೆ. So, from the Road Track Club, I'm Sharanya, the president of Road Track Club. Super. Yes, sir. I'm Narendra S, secretary for Road Track MES Road Track Club. I'm studying BSc second year. I'm Akanksha. I'm the sergeant of MES Road Track Club and I'm studying second year BCom. Wow. Hello everyone, my name is Lavanya. I'm the president of Road Track Club of Bangalore Sheshadipura. And I'm here Yes. I would also like to introduce, I will be telling you in detail, ಏನ್ ಮಾಡಿದ್ವಿ, ಹೆಂಗ್ ಮಾಡಿದ್ವಿ ಅಂತ I'll be explaining. But we had an event called Miles for Smiles. So for that, the 4 winners who took the least time to complete the distance are here today. Can you introduce yourself? Yeah, hello, my name is Vineet. I'm studying second year from Ramaya University, Biotechnology. Yes. Hello everyone, I'm Jivan Amas, studying in Asakir, CBA second year. Hello everyone, my name is Kamlesh. I'm studying in second BCom for SIC. Right. Super. Hi, my name is Mashni and I'm studying in MES second year. Okay, sir. Most importantly, I would also like to introduce Mr. Yogananda Kotekar, who is from Nike. Nike company ಇಂದ ಅವರು ಬಂದಿದ್ದಾರೆ. And Wow. for the event that we did, Uncle has supported us so much in organizing this and giving the prizes to also to winners. Wow, super. ಎಲ್ಲೇ ನೋಡಿರ್ತೀನಿ ನೀವು. Sure. ಆಮೇಲೆ T-shirt. ಎಲ್ಲ ಕಡೆ ಕಾಣಿಸುತ್ತಲ್ಲ, ನೋಡಿದ ತಕ್ಷಣ ಏನಂತೀವಿ ನಾವು, ಯಾವ್ದನ್ನ ಚೂಸ್ ಮಾಡ್ತೀವಿ? ನೈಕ್ ಕಂಪನಿ. ಬೈ ಯಾಕೆ? ಬ್ರ್ಯಾಂಡ್. ನಮ್ಗೆ ಗೊತ್ತಿಲ್ಲ ನೋಡಿ, ಅವ್ರಿಗೆ ಗೊತ್ತಿಲ್ಲ. ಸೊ ಇವತ್ತು ಆ ಕಂಪನಿ ಅವರು ನಿಮ್ಮ ಮಧ್ಯದಲ್ಲಿ ಬಂದಿರೋದು
ನಿಜವಾಗ್ಲೂ ಬಹಳ ಸಂತೋಷ. ಸೊ ರೋಟಾ ಕ್ಲಬ್ ಜೊತೆಯಲ್ಲಿ ಅವರು ಇಂಥ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಭಗವಂತ ಇನ್ನೂ ಚೆನ್ನಾಗಿ ಆಶೀರ್ವಾದವನ್ನು ಮಾಡಲಿ. ಅದ್ರ ಜೊತೆಲಿ ಎಸ್ Also, apart from Uncle who's been supporting us, also the Margadarshi of Rotary Club of MES, who's our Vedalar, our mentor, and he's been helping us in every way. So, Dr. Srini, we thank him also for yes. ಬಹಳ ಸಿಂಪಲ್ ಅವರು, ನೋಡೋದಕ್ಕೆ ತುಂಬಾ ಸಣ್ಣಗಿರ್ತಾರೆ, ಆಮೇಲೆ ತುಂಬಾ ಸೈಲೆಂಟ್ ಇರ್ತಾರೆ. ಆದ್ರೆ ಒಂದು ಹೇಳ್ತಾರೆ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಸೈಲೆಂಟ್ ಆಗಿರೋರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಅವರು ಶ್ರೇಷ್ಠವಾಗಿರ್ತಾರಂತ. ಅದಕ್ಕೆ ಉದಾಹರಣೆ ನಮ್ಮ ಸಾರ್ ಅವರು ಬೇರೆ ಯಾರು ಅಲ್ಲ, ನಮ್ಮ ರೇವಾ ಕಾಲೇಜಲ್ಲಿ ಸ್ಟಡಿ ಮಾಡಿ ಅಲ್ಲೇ ಟೀಚರ್ ಆಗಿ ವರ್ಕ್ ಮಾಡಿ ಮತ್ತು ನಮ್ಮ ಸಂಜೆಗೆ ಟೀಚರ್ ಆಗಿದ್ದು. ಸೊ ಲಾಸ್ಟ್ ಟೈಮ್ ನೀವೆಲ್ಲ ನೋಡಿದ್ರಲ್ಲ, ನೋಡಿದ್ರಾ? ನಮ್ಮ ಆಶ್ರಮ, ಹಳೆ ಆಶ್ರಮಕ್ಕೆ ಬಂದು ಅವರು ಇವತ್ತು ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಆ ಕಾಲೇಜಲ್ಲಿ ಅನೇಕ ಕಾರ್ಯಗಳು ಮಾಡ್ತಾರೆ. ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ ಆಯ್ತಾ. ಅವರಿಷ್ಟು ನಮ್ಮ ಆರ್ಫನೇಜ್ ಬರ್ಬೇಕಂದ್ರೆ ನಿಜವಾಗ್ಲೂ ನಾವೆಲ್ಲ ಪುಣ್ಯ ಮಾಡಬೇಕು. ಸೊ ಅಂತ ಒಂದು ಉತ್ತಮವಾದಂತ ಗುಣಾತಿಶಯ ಇರುವಂತ ಸಾರ್ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಶ್ರೀಧರ್ ಸರ್ ಮತ್ತೊಂದ್ಸರಿ ಜೋರಾಗಿ. ಓಕೆ. ಸೊ ನಮಗೆಲ್ಲರಿಗೂ ಗೊತ್ತು, ಈ ಲಾಕ್ಡೌನ್ ಶುರು ಆದ್ಮೇಲೆ ಶಿಕ್ಷಣ ಎಜುಕೇಶನ್ ಎಷ್ಟು ಕಷ್ಟವಾಗಿ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತು, ರೈಟ್? ಬಿಕಾಸ್ ಆಫ್ಲೈನ್ ಕ್ಲಾಸಸ್ ಎಲ್ಲ ಇಲ್ಲ, ಆನ್ಲೈನ್ ಅಲ್ಲಿ ಎಲ್ಲ ಮಾಡಬೇಕು. ಸೊ ಅದರಲ್ಲಿ ಬೇಕಾದಷ್ಟು ಕಷ್ಟವಾಗಿದೆ ಅಂತ ನಮಗೆ ಗೊತ್ತಾಯ್ತು. ಸೊ ನಮ್ಮ ಸೈಡಿಂದ ನಾವ್ ಏನ್ ಮಾಡ್ಬೇಕಿತ್ತು, ನಾವು ಯೋಚನೆ ಮಾಡಿದ್ವಿ ಹೆಂಗ್ ಸಹಾಯ ಮಾಡ್ಬೋದು, ಹೆಂಗ್ ಡಿಫ್ರೆನ್ಸ್ ಮಾಡ್ಬೋದು ಬೇರೆ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ನಾವ್ ಏನ್ ಮಾಡ್ಬೋದು ಅಂತ ನಾವ್ ಯೋಚನೆ ಮಾಡಿದ್ವಿ. ಸೊ ವಿ ಥಾಟ್ ದ ಬೆಸ್ಟ್ ವೇ ಟು help society and give back to society is to buy electronic gadgets so that people can benefit from it, which is why ನಾವು ಇವತ್ತು ಬಂದಿದ್ದೀವಿ ಚಿಲ್ಡ್ರನ್ಸ್ ಡೇಗೆ ಇವತ್ತು, to give the gift of education to the children of India. ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ. So ಹ್ಯಾಪಿನಾ? ಏನಕ್ಕೆ ಹ್ಯಾಪಿ? ನಿಮಗೆ ಮಾತ್ರ ಸಿಕ್ತು, ಬೇರೆಯವ್ರಿಗಿಲ್ಲ ಅಂತ ಬೇಜಾರಾಗಲ್ವಾ? ಶೇರ್ ಮಾಡ್ಕೊಳ್ತೀರಾ? ಯಾರು ಎಷ್ಟು ಜನ ಶೇರ್ ಮಾಡ್ಕೊಳ್ತೀರಾ? ವಾವ್, ಸೂಪರ್, ವೆರಿ ಗುಡ್. ಓಕೆ, ಸೊ ತುಂಬಾ ಚೆನ್ನಾಗಿ ಸಂತೋಷವಾಗಿದ್ದೀರಾ. ಓಕೆ, ಸೊ ಈಗ ನಿಮ್ಮೆಲ್ಲರಿಗೂ ಮತ್ತೆ ಬಂದಂತ ನಮ್ಮ ಸಾರ್ ಅವ್ರ ಕಡೆಯಿಂದ ಮತ್ತು ಸಾರ್ ಅವರು ನಿಮ್ಗೆಲ್ಲರೂ ಕೆಲವು ಟಿಪ್ಸ್ ಮಾತ್ರ ಮಾತಾಡಲೇಬೇಕು ಅಂತ ನಮ್ಗೆ ಇಷ್ಟ ಆಗ್ತಾ ಇದೆಯಾ? ಯಾಕಂದ್ರೆ ಇಂಥವ್ರ ಬಾಯಿಂದ ಕೆಲವು ಮದುವೆ ಬರುವಾಗ ಅದನ್ನೆಲ್ಲ ಸ್ವಲ್ಪ ತುಂಬಾ ಗಂಭೀರವಾಗಿ ನಾವೇನ್ ಮಾಡ್ಬೇಕು, ಕೇಳಿಸ್ಕೊಳ್ಬೇಕು. ಓಕೆನಾ? ಕೇಳಿಸ್ಕೊಳ್ತೀರಾ? ಓಕೆ, ರೈಟ್ ಸರ್. ಓಕೆ ಸರ್. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯೋಗಾನಂದ್ ಅಂತ, ನೈಕಿ ಕಂಪನಿಯಿಂದ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ, ನೀವೆಲ್ಲ ನೈಕಿ ಕಂಪನಿ ನೋಡಿರ್ತೀರ. ನೈಕಿ ಕಂಪನಿ ಮುಖ್ಯ ಉದ್ದೇಶ ಏನು ಅಂತಂದರೆ ಎಲ್ಲ ಅಥ್ಲೀಟ್ಸ್ಗೆ ಸಪೋರ್ಟ್ ಮಾಡೋದು. ಅಥ್ಲೀಟ್ಸ್ ಅಂದರೆ ಗೊತ್ತಲ್ವ ನಿಮಗೆ, ಯಾರ್ಯಾರು ಏನೇನು ಸ್ಪೋರ್ಟ್ ಆಡ್ತಾರೋ ಅವರೆಲ್ಲ ಅಥ್ಲೀಟ್ಸು. ಅದರಲ್ಲಿ ಒಂದು ನೀವು ಅಕಸ್ಮಾತ್ ನೋಡಿದ್ರೆ ನೈಕಿ ಏನಾದ್ರು ನೀವೆಲ್ಲ ಟ್ಯಾಬ್ ಎಲ್ಲ ಇದೆಯಲ್ಲ, ಒಂದ್ಸರಿ ಬ್ರೌಸ್ ಮಾಡಿ ನೋಡಿದ್ರೆ ನೈಕಿ ಏನು ಅಂತೇಳಿ ನೋಡಿದ್ರೆ ಅದರಲ್ಲಿ ಹೇಳುತ್ತೆ ಏನಂದರೆ ವಿ ಸಪೋರ್ಟ್ ಎವ್ರಿ ಅಥ್ಲೀಟ್ ಅಂತ. ಅಂದರೆ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೋಸ್ಕರ ನಾವು ಮಾಡ್ತಿದ್ದೀವಿ ಅಂತ. ಅಲ್ಲಿ ಏನು ಹೇಳ್ತಂದ್ರೆ ಆಸ್ಟ್ರಿಕ್ ಅಂತ ಇರುತ್ತಲ್ಲ, ಒಂದು ಹಿಂಗೆ ಸ್ಟಾರ್ ಥರ ಇರುತ್ತೆ, ಸ್ಟಾರ್ ಕೆಳಗಡೆ ಬರೆದಿರ್ತಾರೆ ಯಾರ್ಯಾರ ಬಾಡಿ ಇದೆಯೋ ಅವರೆಲ್ಲರೂ ಅಥ್ಲೀಟ್. ಕೈ ಇಲ್ಲ, ಕಾಲಿಲ್ಲ, ಕಿವಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಅವೆಲ್ಲನೂ ಬೇರೆ. ಯಾರಿಗೆ ದೇಹ ಇದೆಯೋ ಅವರೆಲ್ಲ ಅಥ್ಲೀಟ್. ಯಾರಿಗೆ ದೇಹ ಇದೆಯೋ ಅವರೆಲ್ಲರೂ ಅಥ್ಲೀಟ್ ಅಂದರೆ. ಸೊ ನಾವೆಲ್ಲರೂ ಅಥ್ಲೀಟ್ಸ್ ತಾನೇ, ಇವೆಲ್ಲ ಅಥ್ಲೀಟ್. ನಿಮಗೆ ಸ್ಪೋರ್ಟ್ಸ್ ಆಡೋಕ್ಕೆಲ್ಲ ನೀವು ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಅದನ್ನು ಚೆನ್ನಾಗಿ ಬಳಕೆ ಮಾಡಿ. ನಮಗೆ ಮುಖ್ಯವಾಗಿ ನಾನು ಸ್ವಲ್ಪ ಲೈಬ್ರರಿ ತಗೊಳ್ತೀನಿ. ನಮ್ಗೆ ಮುಖ್ಯವಾಗಿ ಏನಂತ ಹೇಳ್ತಾರೆ ಅಂತಂದರೆ, ಒಬ್ಬ ಮನುಷ್ಯ ಬೆಳವಣಿಗೆ ಆಗಬೇಕು ಅಂತಂದರೆ ದೈಹಿಕವಾಗಿ ಆದ ಮೇಲೆ ಮಾನಸಿಕವಾಗಿ ಆಗಬೇಕು. ಅಂದರೆ ಫಿಸಿಕಲಿ ಮತ್ತು ಮೆಂಟಲಿ ಎರಡೂ ಡೆವಲಪ್ ಆಗಬೇಕು ಅಂತ. ನಾವು ಫಿಸಿಕಲಿ ಡೆವಲಪ್ ಆಗಿ ಪಾಠ ಆಡ್ತೀವಿ, ಮೆಂಟಲಿ ಡೆವಲಪ್ ಆಗೋದಕ್ಕೆ ನೀವು ಪಾಠ ಕೇಳ್ತೀರಾ, ಬೇರೆ ಬೇರೆ ಹತ್ರ ಬೇರೆ ಬೇರೆ ವಿಷಯಗಳನ್ನ ಕಲ್ತ್ಕೊತಾ ಇರ್ತೀರ. ನಿಮ್ಗೆ ಏನಾಗಿದೆ ಅಂದರೆ ಇವತ್ತು ಒಳ್ಳೆ ದಿನ. ಏನಕ್ಕೆ ಅಂದರೆ ಮಕ್ಕಳ ದಿನಾಚರಣೆ. ಯಾರಿಗೋಸ್ಕರ ಮಾಡ್ತಿದ್ದಾರೆ ಮಕ್ಕಳ ದಿನಾಚರಣೆ? ಏನಕ್ಕೆ ಮಾಡ್ತಾರೆ? ಯಾರ ಜಯಂತಿ, ಯಾರು ಹುಟ್ಟಿದ್ದೀನಿ ಅವತ್ತು? ಪಂಡಿತ್ ಜವಾಹರ್ಲಾಲ್ ನೆಹರು. ಅವ್ರನ್ನ ಚಾಚಾ ನೆಹರು ಅಂತ ಕರಿತಾ ಇದ್ರು.
ಅವರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಂತ ಕಾಂಟ್ರಿಬ್ಯೂಷನ್ ಮಕ್ಕಳನ್ನ ಬೆಳವಣಿಗೆ ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ಲರೂ ಎಷ್ಟೊಂದು ಕೆಲಸನ ಮಾಡಿದ್ದಾರೆ. ಅದೇ ರೀತಿ ನೀವಾಗ ಈ ಸಂಸ್ಥೆ ಜೊತೆ ಸೇರ್ಕೊಂಡಿದ್ದೀರಾ, ಮತ್ತೆ ಇವ್ರು ನೀವು ಆಲ್ರೆಡಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಇದೆಲ್ಲ ನೋಡ್ತಾ ಇದ್ದೆ, ಯಾಕೆಂದ್ರೆ ನಾನು ಸ್ವಲ್ಪ ಈ ಡಯಟ್ಗೆ ಇದೆಲ್ಲ ನೋಡ್ತೀನಿ ಸ್ವಲ್ಪ, ಅಂದ್ರೆ ನಾನು ತಿನ್ನೋದಲ್ಲ, ಅಟ್ಲೀಸ್ಟ್ ಏನೇನು ಮಾಡ್ತಿದ್ದೀರಾ ಅಂತ ಎಲ್ಲನೂ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಒಂದು ಈ ಥರ ಸಂಸ್ಥೆ ನಡೆಸೋದು ತುಂಬಾ ಕಷ್ಟ, ಅದನ್ನ ನಡೆಸ್ತಾ ಇದ್ದಾರೆ. ಆದರೆ ನೀವು ಕರೆಕ್ಟಾಗಿ ಬೆಳೆದ್ರೆ, ಅಂದರೆ ಲಿಮಿಟ್ಲೆಸ್ ಅಂತಾರೆ, ನಿಮ್ಗೆ ಯಾವತ್ತೂ ನಿಮಗೆ ತಡೆಗೋಡೆನೇ ಇರಲ್ಲ ಬೆಳಿಬೇಕು ಅಂತಂದ್ರೆ. ಆಕಾಶಕ್ಕೆ ನೀವು ಎಷ್ಟಾಗ್ತಾರೆ ಹೇಳಿ, ಹಾಕೋಕ್ಕಾಗುತ್ತೆ, ಎಷ್ಟು ಬೇಕಾದ್ರೆ ಹಾಕೊಳ್ಳಿ, ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು. ನೀವು ಚೆನ್ನಾಗಿ ಓದಿದ್ರೆ, ನೀವು ಚೆನ್ನಾಗಿದ್ದರೆ ನೀವು ಎಷ್ಟು ಬೇಕಾದ್ರೆ ಏಣಿ ಹಾಕಿ ಈ ಸರ್ ಥರ ಅಥವಾ ನಿಮ್ಮ ಅಪ್ಪ ಅಂತ ಕರಿತೀರಿ, ಡ್ಯಾಡಿ ಅಂತ ಕರಿತೀರಿ ಅಂತ ನೋಡ್ತಾ ಇದ್ದೆ. ಸೊ ನೀವು ಎಲ್ಲರಿಗೂ ಇನ್ನೊಂದಷ್ಟು ಜನಕ್ಕೆ ಡ್ಯಾಡಿ ಆಗ್ಬೋದು ಅಲ್ವಾ? ಈ ದೀಪಾವಳಿ ಅಂದ್ರೆ ಏನು? ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡೋದು, ದೀಪ ಇಂದ ದೀಪ ಹಚ್ಚೋದು. ಏನ್ ಮಾಡ್ತಾ ಇದ್ದಾರೆ? ದೀಪದಿಂದ ದೀಪ ಹಚ್ಚುವಾಗ ಬೆಳಕನ್ನ ಒಬ್ಬರಿಂದ ಒಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇವ್ರ ಹತ್ರ ಬೆಳಕು ನೀವು ತಗೊಂಡಿದ್ದೀರಲ್ವಾ, ನೀವು ಹೋಗಿ ಇನ್ನೊಂದಿಷ್ಟು ಜನಕ್ಕೆ ಬೆಳಕು ಕೊಡ್ಬೋದು. ನೀವು ಆ ಥರ ಆಗಬೇಕು ಅಂತಂದ್ರೆ ಮೊದಲನೇದು ನಿಮಗೆ ಗುರಿ ಇದೆ. ಗುರಿಗೆ ಹೇಗೆ ಕೆಲಸ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ. ಅದರಿಂದ ನೀವು ದಯವಿಟ್ಟು ಚೆನ್ನಾಗಿ ಓದಿ, ಮತ್ತು ನೀವು ಏನು ಮಾಡ್ತೀರೋ ಅದನ್ನು ಚೆನ್ನಾಗಿ ಮಾಡಿ. ನೀವು ಓದಲೇಬೇಕು ಅಂತ ನಾನು ಹೇಳೋದಿಲ್ಲ, ಓದೋದು ಮುಖ್ಯ, ಆದರೆ ಓದಿನಷ್ಟೇ ಬೇರೆ ಪ್ರತಿಯೊಂದು ವಿಚಾರನೂ ಮುಖ್ಯ. ನೀವು ಚೆನ್ನಾಗಿ ಓದಿ ನಾನು ಫಸ್ಟ್ ರ್ಯಾಂಕ್ ತೊಗೊಂಡು ಬಾರಲ್ಲೇ ಲೋಕರ್ ಅಂದರೆ ಅಲ್ಲಿ ಮುಗಿದೋಯ್ತು ನೀವು, ಯಾಕೆಂದ್ರೆ ನೀವು ಎಜುಕೇಟೆಡ್ ಆಗಿಲ್ಲ ಅಂತ ಅಲ್ವಾ ಅನ್ಕೋತಿರೋ ನೀವೇನು. ಯಾರಾದ್ರೂ ಕೆಟ್ಟದಾಗ ಮಾತ್ರ ನಿಮ್ಗೆ ಬೇಜಾರಾಗುತ್ತಲ್ವಾ? ಅದೇ ಥರ ನೀವು ಎಜುಕೇಟೆಡ್ ಅಂದರೆ ನೀವು ಪೂರ್ತಿ ಒಬ್ಬ ಮನುಷ್ಯನಾಗಿ ಇರಬೇಕು, ಮತ್ತು ಆ ಥರ ಡೆವಲಪ್ ಆಗ್ತದೆ. ನಾನು ಕೊನೆಯದಾಗ ಒಂದು ಚೈನೀಸ್ ಒಂದು ಉದಾಹರಣೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನೀವೇನಾದ್ರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತಂದರೆ, ಅಂದರೆ ಒಬ್ರಿಗೆ ಯಾರಾದ್ರೂ ಕೊಡುಗೆ ಕೊಡಬೇಕಂದ್ರೆ ಒಂದು ಗಿಡ ಕೊಟ್ಬಿಡಿ, ನೆಟ್ಕೊಂಡು ಅವ್ರು ನೋಡ್ಕೋತಾರೆ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಇಲ್ಲ ನಾನು ಇನ್ಯಾರಿಗೂ ಏನೋ ಸಹಾಯ ಮಾಡಬೇಕು, ಒಂದು ಸ್ವಲ್ಪ ಜನಕ್ಕೆ ಸಹಾಯ ಮಾಡಬೇಕು ಅಂದರೆ ಒಂದು ಸಮಾಜ ಒಂದು ಸ್ವಲ್ಪ ಜನ ನೋಡಿಕೊಂಡು ಅವ್ರಿಗೇನೋ ಒಂದು ಸ್ವಲ್ಪ ಸಹಾಯ ಮಾಡಿ ಅವ್ರೊಂದು ಸ್ವಲ್ಪ ಜನಕ್ಕೆ ಅನುಕೂಲ ಆಗುತ್ತೆ ಅಂತ. ಅದೇ ನೀವು ಇನ್ನೂ ಏನಾದರೂ ಚೆನ್ನಾಗಿ ಮಾಡಬೇಕು ಅಂತಂದರೆ ಒಂದು ಪೀಳಿಗೆನ ಎಜುಕೇಷನ್ ಕೊಡಿ ಅಥವಾ ವಿದ್ಯೆ ಕೊಡಿ ಅಂತ ಹೇಳ್ತಾರೆ. ಅಂದರೆ ಎಜುಕೇಟ್ ಒಂದು ಜನ್ರೇಷನ್, ಒಂದು ಇಡೀ ಜನ್ರೇಷನ್ ಎಜುಕೇಟ್ ಆದರೆ ಆ ಜನ್ರೇಷನ್ ಎಜುಕೇಟ್ ಆಗಿರೋದು ನೀವೆಲ್ಲನೂ ಹೋಗಿ ಮುಂದೆ ಬಹಳಷ್ಟನ್ನ ಸಾಧಿಸ್ಬೋದು. ಅದೇ ಉದಾಹರಣೆಗೆ ಇವರೆಲ್ಲರೂ ಈಗ ನಿಮ್ಗೇನು MES ಇಂದ ಫ್ರೆಂಡ್ಸ್ ಬಂದಿದ್ದಾರೆ, ಅವರೆಲ್ಲರೂ ನಿಮ್ಗೆ ಅದೇ ಉದಾಹರಣೆಗಳು. ಅವರನ್ನು ಬೇಕಿದ್ರೆ ಎಲ್ಲ ಥರನೂ ಹಬ್ಬ ಮಾಡ್ಕೊಂಡು ಬಂದಿರ್ಬೋದಿತ್ತು ಅಲ್ವಾ? ನಿಮ್ಮ ಜೊತೆ ಬಂದು ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮನ್ನು ಮೋಟಿವೇಟ್ ಮಾಡಕ್ಕೆ ಬಂದಿದ್ದಾರೆ, ನೀವು ಇನ್ನೊಂದಷ್ಟು ಜನರನ್ನ ಮೋಟಿವೇಟ್ ಮಾಡಿ ಆಯ್ತಾ? ಇದೇ ನನ್ನ ಕೊನೆ, ಅಂದರೆ ಏನಂತಾರೆ ತುಂಬ ಮುಖ್ಯವಾದ ಉದ್ದೇಶ ಏನಂದರೆ, ನೀವು ಟೋಟಲ್ ಓವರ್ ಆಲ್ ಡೆವಲಪ್ಮೆಂಟ್ ಅಂತಾರೆ, ಅದನ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮತ್ತು ಒಂದು ವಿಷಯ ನೀವೇನೋ ಸ್ಪೋರ್ಟ್ಸಾ ಕಾನ್ಸಂಟ್ರೇಟ್ ಮಾಡ್ತೀರಾ, ಸ್ಪೋರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದನ್ನ ನೆಕ್ಸ್ಟ್. ಅಥವಾ ನಾನು ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವಾಗ ಮೊದಲ ಥರ ನೀವು ಓದಿದ್ದಾದ್ಮೇಲೆ ಇಲ್ಲೇ ಹೋಗ್ತೀವಿ ಅನ್ನೋದಿಲ್ಲ. ನೀವು ಒಂದು 10th ಅಂತ ಬೇಸ್ ಮುಗಿದ ಮೇಲೆ ನಿಮಗೆ ಆಕಾಶನೇ ನಿಮಗೆ ಏನಂತಾರೆ ಅವಕಾಶ. ನೀವು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು, ನೀವು ಚೂಸ್ ಮಾಡಬೇಕಷ್ಟೇ. ಆದರೆ ಅದನ್ನು ಚೂಸ್ ಮಾಡಬೇಕಂದ್ರೆ ನೀವು ಆ ಇಂಟ್ರೆಸ್ಟ್ನ ಎಲ್ಲಿಂದ ನೋಡಿ ಬೆಳೆಸ್ತಿದ್ದಾರೆ. ಆ ಉದ್ದೇಶ ಇಟ್ಕೊಂಡು ಗುರಿ ಇಟ್ಕೊಂಡು ಬೆಳೆಯಲು ನೀವು ಬಹಳ ಜನಕ್ಕೆ ಸಹಾಯ ಮಾಡುವಂಥವ್ರು ಅಷ್ಟೇ ನನ್ನ ವಿಷಯ. ಥ್ಯಾಂಕ್ ಯು. Very good afternoon. Happy Children's Day. Uncle, promotion. So, Children's Day ಪ್ರಯುಕ್ತವಾಗಿ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. We are very happy that we are here and we are not new. ನಮ್ಮನ್ನು ನೋಡಿದ್ದೀರಲ್ಲ ಈ ಮುಂಚೆ, ನೆನಪಿದೆಯಾ? ಏನು ಹೇಳ್ಕೊಟ್ಟಿದ್ದೆ? ಕೈ ತೊಳೆಯೋದು ಹೆಂಗೆ ಅಂತ ನೆನಪಿದೆಯಾ? ಕೈ ಚೆನ್ನಾಗಿ ತೊಳಿತಿದ್ದೀರಾ? ಓಕೆ. ಸೊ ಶರಣ್ಯ, ನರೇಂದ್ರನ್ ಆ್ಯಂಡ್ ಆಕಾಂಕ್ಷ ಆ್ಯಂಡ್ MES ಟೀಮ್ ಅವರು ಮೈಲ್ಸ್ ಫಾರ್ ಸ್ಮೈಲ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಅವರು ಜಾಗಿಂಗ್ ಅಥವಾ ವಾಕಿಂಗ್ ಮಾಡಿ ಅಲ್ಲಿ ಅವರು ಕಳಿಸಿರೋ ಸ್ಕ್ರೀನ್ಶಾಟ್ಸ್ ಮೇಲೆ ಪ್ರೈಸಸ್ನ ಇವಾಗ ಕೊಟ್ಟಿರೋದು, ವಿನ್ನರ್ಸ್ಗೆ ಪ್ರೈಸಸ್ ಸಿಕ್ಕಿದೆ. ಸೊ ಅದರ ಮೂಲ ಉದ್ದೇಶ ಏನಾಗಿತ್ತು ಸ್ಟಾರ್ಟಿಂಗಲ್ಲಿ ಅಂದರೆ, ಸ್ಟೂಡೆಂಟ್ಸಿಗೆ ಆನ್ಲೈನ್ ಎಜುಕೇಷನ್ ತಗೊಳ್ಳೋದಕ್ಕೆ ಟ್ಯಾಬನ್ನು ಕೊಡಬೇಕು ಅಂತ. ಇವಾಗ ನಿಮ್ಮ ಕೈಗೆ ಟ್ಯಾಬ್ ಸಿಕ್ಕಿದೆ, ನೀವು ಶೇರ್ ಮಾಡ್ಕೊಳ್ತೀರಾ ಅಂತ ಹೇಳ್ತೀರಾ. ಅದಾದ್ಮೇಲೆ ಏನು ಮಾಡ್ತೀರಾ? ಎಜುಕೇಷನ್ನ ಪಡ್ಕೊಳ್ತೀರಾ. ಆಮೇಲೆ ಏನು ಮಾಡ್ತೀರಾ? ಯು ವಿಲ್ ಹ್ಯಾವ್ ಟು ಪುಟ್ ಇಟ್ ಟು ಸಮ್ ಯೂಸ್ ಅಲ್ವಾ?
ನೀವು ಪಡೆದಿರೋ ಎಜುಕೇಶನ್ನ ಏನಕ್ಕಾದ್ರೂ ಯೂಸ್ ಮಾಡಬೇಕಲ್ವಾ. ಸೊ ಅದು ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನನಗೆ. ಓಕೆನಾ, ನಿಮಗೆ ಗುರು ಸರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಟ್ರೈನರ್ಸ್ ಯಾರೆಲ್ಲ ಇಲ್ಲಿ ಬರ್ತಾರೋ ಡ್ಯಾನ್ಸ್ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಗೊತ್ತು. ರಿಯಾಲಿಟಿ ಶೋಗಳಿಗೆಲ್ಲ ಹೋಗಿ ಡ್ಯಾನ್ಸ್ ಮಾಡಿದ್ದೀರಾ ನೀವು ಅಂತಲೂ ಗೊತ್ತು ನಮಗೆ. ದೇ ಆರ್ ಆ್ಯಕ್ಚುಲಿ ವೆರಿ ವೆರಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್, ಚಿಲ್ಡ್ರನ್. ಬಟ್ ನೀವು ಅದನ್ನು ಪ್ರಾಕ್ಟಿಕಲ್ ಯೂಸ್ ಮಾಡಿಕೊಡ್ಬೇಕು. ಆಮೇಲೆ ಯು ಹ್ಯಾವ್ ಟು ಗಿವ್ ಬ್ಯಾಕ್ ಟು ದ ಕಂಟ್ರಿ. ವ್ಯಾಲ್ಯೂ ಸಿಸ್ಟಮ್ನ ಅಳವಡಿಸ್ಕೊಳ್ಳಿ. ಸರ್ ಆಲ್ರೆಡಿ ಹೇಳಿದ್ರು ಏನೆಲ್ಲ ನಾನು ಮಾತಾಡಬೇಕು ಅಂತಿದ್ನೋ ಸರ್ ಆಲ್ರೆಡಿ ಹೇಳಿ ಮುಗಿಸಿದ್ರು. ಅದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ತಾ ಇದ್ದೀನಿ. ವ್ಯಾಲ್ಯೂ ಸಿಸ್ಟಮ್ನ ಅಳವಡಿಸ್ಕೊಳ್ಳಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಈ 4 ಲಕ್ಷಣಗಳು ಆಲ್ರೆಡಿ ಕಾಣಿಸ್ತಾ ಇದೆ. ಇದು ಕಂಟಿನ್ಯೂ ಹಾಕೊಂಡು ಹೋಗ್ಬೇಕು. ಭಯದಿಂದ ಅಲ್ಲ, ಮನಸ್ಸೊಳಗಿನಿಂದ ಬರಬೇಕು. ಆಮೇಲೆ ಕಷ್ಟದಲ್ಲಿ ಯಾರೇ ಇದ್ರೂ ಅವ್ರಿಗೆ ಸಹಾಯ ಮಾಡುವಂತಹ ಒಂದು ಅಭ್ಯಾಸನ ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ಇವಾಗ ಸ್ಕೂಲ್ಗೆ ಹೋಗ್ತೀರಾ, ಲಾಕ್ಡೌನ್ ಎಲ್ಲ ಮುಗಿಯುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ, ಡಿಸೆಂಬರ್ಗೆಲ್ಲ ಕ್ಲಿಯರ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ತೀರಾ, ಅಲ್ಲಿ ಹೋದ್ಮೇಲೆ ಒಳ್ಳೆ ಬಿಹೇವಿಯರ್ ತೋರಿಸೋದು, ಟೀಚರ್ಸ್ಗೆ ರೆಸ್ಪೆಕ್ಟ್ ತೋರಿಸೋದು. ಫಸ್ಟ್ ದಿನ ಹೋದ ತಕ್ಷಣ ಥ್ಯಾಂಕ್ ಯು ಅಂತ ಹೇಳಿ ಟೀಚರ್ಸ್ಗೆ. ಯಾಕೆ? ಆನ್ಲೈನ್ ಕ್ಲಾಸಸ್ ತಗೊಂಡಿದ್ದಾರೆ, ಅವ್ರೇನು ಸುಮ್ಮನೆ ಮನೇಲಿ ಕೂತಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಎಷ್ಟೊಂದು ಜನಕ್ಕೆ ಮೊಬೈಲ್ ಹೆಂಗೆ ಯೂಸ್ ಮಾಡೋದು ಅಂತ, ಆದ್ರೂ ಆನ್ಲೈನ್ ಕ್ಲಾಸ್ ತಗೊಂಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ನಿಮ್ಮ ಪ್ರಿನ್ಸಿಪಲ್ ಅಥವಾ ಯಾರಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಿ, ಆಯಾಗಳಿಗೆ ಥ್ಯಾಂಕ್ ಯು ಅಂತ ಹೇಳಿ. ಅವರೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಿದ್ದಾರಲ್ಲ, ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಅವ್ರಿಗೆ ಸಪೋರ್ಟ್ ಮಾಡಿ. ಇದನ್ನು ಈ 1 ದಿನ 2 ದಿನ ಅಂತಲ್ಲ, ಥ್ರೂ ಔಟ್ ಯುವರ್ ಲೈಫ್. ಇವಾಗ ನಾವೆಲ್ಲ ಇಷ್ಟು ಜನ ಬಂದಿದ್ದೀವಿ. ಐ ವಿಲ್ ನಾಟ್ ಕನ್ಸಿಡರ್ ಮೈ ಸೆಲ್ಫ್ ಇನ್ ದಿಸ್. ಶರಣ್ಯ ಆ್ಯಂಡ್ ಹರ್ ಟೀಮ್ ಅವ್ರಿಗೆ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಮನಸ್ಸಿಗೆ ಬಂದಿಲ್ಲ ಅಂದರೆ ಇವಾಗ ನಿಮ್ಮ ಕೈ ಟ್ಯಾಪ್ ಸಿಗ್ತಿದ್ದ? ಇಲ್ಲ. ಗುರು ಸರ್ಗೆ ಹೆಲ್ಪ್ ಮಾಡಬೇಕು ಅಂತ ಮನಸ್ಸಿಗೆ ಬಂದಿರಲಿಲ್ಲ ಅಂದರೆ ನೀವೆಲ್ಲ ಇಲ್ಲಿ ಇರ್ತಿದ್ರಾ? ಇದನ್ನು ನಾವು ಹೆಲ್ಪ್ ಅಂತ ತಗೊಳ್ಳೋದು ಬೇಡ. ವಿ ವಿಲ್ ಟೇಕ್ ಇಟ್ ಆಸ್ ಡ್ಯೂಟಿ. ಇದು ನಮ್ಮ ಕರ್ತವ್ಯ. ಸೊ ನೀವೆಲ್ಲ ಬೆಳೀತಾ ಇದ್ದಾಗೇನೆ, ಯಾಕೆಂದರೆ ನಿಮ್ಗೆ ಗೊತ್ತು ಎಲ್ಲ ಆಲ್ಮೋಸ್ಟ್ 5th 6th ಲೆವೆಲಲ್ಲಿ ಇದ್ದೀರಾ. ಇನ್ನು ಹೈಸ್ಕೂಲ್ ಅವರೆಲ್ಲ ಯು ಆರ್ ಗುಡ್ ಇನಫ್ ರೈಟ್ ನೌ. ಬಟ್ ಬೆಳೀತಾ ಇರಬೇಕಾದ್ರೆ ನಿಮ್ಮ ಫ್ರೆಂಡ್ಸಿಂದ ಇನ್ಫ್ಲೂಯೆನ್ಸ್ ಆಗಬಾರ್ದು. ನನಗೆ ಬೇಕು, ಅವನು ಅಷ್ಟು ಚೆನ್ನಾಗಿ ಬಟ್ಟೆ ಹಾಕೊಳ್ತಾನೆ, ನಮ್ಮ ಹೋಮಲ್ಲಿ ಏನು ಕೊಡ್ಸೋದೇ ಇಲ್ಲ ಅಂತ ಮನಸ್ಸಿಗೆ ಬರಬಾರ್ದು. ಅವನು ಅಷ್ಟು ಚೆನ್ನಾಗಿ ಊಟ ತಗೊಂಡ್ಬರ್ತಾನೆ, ನನಗೇನು ಸಿಗ್ತಿಲ್ಲ ಅಂತ ಬರಬಾರ್ದು. ಏನು ನಮ್ಮಲ್ಲಿ ಇದೆಯೋ ದಟ್ ಈಸ್ ವಾಟ್ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್. ಓಕೆ, ನಮ್ಗೆ ಏನು ಬಟ್ಟೆ ಹಾಕೊಳ್ಳೋಕ್ಕಿದೆಯೋ ಅದು ಇಲ್ಲ ಅಂದರೆ ಕಷ್ಟ ಆಗುತ್ತಲ್ವಾ. ಸೊ ನಮ್ಗೆ ಏನಿದೆಯೋ ಅದರಲ್ಲಿ ನಾವು ಸಂತೃಪ್ತಿಯನ್ನು ಪಡ್ಕೊಳ್ಬೇಕು. ಡೋಂಟ್ ಫೀಲ್ ಜಲಸ್. ಬೇರೆಯವ್ರ ನೋಡಿ ಅವ್ರ ಲೈಫ್ ಅಷ್ಟು ಚೆನ್ನಾಗಿದೆ, ನನಗೆ ಈ ಥರ ಇಲ್ಲ ಅನ್ನೋದನ್ನು ಮನಸ್ಸಲ್ಲಿ ತರಿಸ್ಕೊಳ್ಬೇಕು. ಯು ಹ್ಯಾವ್ ಟು ಫೀಲ್ ಬ್ಲೆಸ್ಡ್. ನನಗೆ ಇಷ್ಟೊಂದು ಫೆಸಿಲಿಟಿ ಇದೆ. ಐ ಹ್ಯಾವ್ ಸೋ ಮೆನಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಬೇರೆ ಯಾರಿಗಾದ್ರು ಇರ್ತಾರ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್? ಇಷ್ಟೊಂದು ಜನ, 20 ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಒನ್ ಮೈಯಲ್ಲಿ, ನೋ ಚಾನ್ಸ್ ಇಟ್. ಸೊ ಈ ಥರ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಐ ಆಮ್ ಸ್ಪೀಕಿಂಗ್ ಟು ದ ಹೈಯರ್ ಕ್ಲಾಸಸ್. ಸೊ ಒನ್ಸ್ ಯು ಎಕ್ಸೆಲ್, ನಿಮಗೆ 10th 8th 9th ಎಲ್ಲ ಮುಗಿತಿದ್ದಾಗ you will be standing on your own feet. Support the system which has supported. ಒಂದು ಆರ್ಗನೈಸೇಷನ್ ಇಂದ ಒಂದು ಸಿಸ್ಟಮ್ ಕ್ರಿಯೇಟ್ ಆಗಿ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ದೆಮ್, ದೇ ವಿಲ್ ಫೀಲ್ ಹ್ಯಾಪಿ. ಸಂಧ್ಯಾಗೂ ನಾನು ಇದನ್ನೇ ಹೇಳ್ತಾ ಇದ್ದೆ ವೆನ್ ಶಿ ವಾಸ್ ಇನ್ ಹೈಸ್ಕೂಲ್. ನೀವೆಲ್ಲ ಬೆಳೀತಿರ್ಬೇಕಾದ್ರೇನೆ ಏನಂತ ಪೇರೆಂಟ್ಸ್ಗೆ ನೀವೆಲ್ಲ ಸಪೋರ್ಟಿಂಗ್ ಥರ, ನಿಮ್ಮ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವ್ರು ನಡ್ಕೊಂಡು ಹೋಗೋ ಥರ ಸಪೋರ್ಟ್ ಬರಬೇಕಾಗತ್ತೆ. ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಅವ್ರು ನಿಂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಇವಾಗ ಗುರು ಸರ್ಗೆ ನೀವು ಬೆಳೀತಾ ಬೆಳೀತಾ ಸಪೋರ್ಟ್ ಮಾಡಬೇಕಾಗತ್ತೆ ಅಲ್ವಾ? ಅವಾಗಲೇ ತಾನೇ ಅವ್ರಿಗೂ ಖುಷಿ ಆಗೋದು. ಇಲ್ಲ ಅವರು ಯಾರನ್ನಾರು ಹುಡ್ಕೊಂಡು ಕೂತ್ರೆ ಚೆನ್ನಾಗಿರುತ್ತಾ, ಅಯ್ಯೋ ನನ್ಗೆ ಯಾರು ಮಾತಾಡ್ಸೋದಕ್ಕೆ ಇಲ್ವಲ್ಲ ಅಂತ. ನಾನು ತುಂಬ ದೂರ ಮಾತಾಡ್ತಿದ್ದೀನಿ ಅಂತ ಅನ್ಕೊಳ್ಬೇಡಿ. ಯಾಕಂದರೆ ಐ ಗೆಟ್ ವೆರಿ ಲೆಸ್ ಟೈಮ್ ಟು ಸ್ಪೆಂಡ್. ಅದಕ್ಕೆ ಈ ವಿಷಯ ತಿಳಿಸ್ತಾ ಇದ್ದೀನಿ. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಚೆನ್ನಾಗಿ ಓದಿ. ಏನೇ ಹೆಲ್ಪ್ ಬೇಕಿದ್ರು ಕೇಳಿ. ಅವ್ರು ಬರೀ ಟ್ಯಾಬ್ ಮಾತ್ರ ಕೊಟ್ಟಿಲ್ಲ, ಅವ್ರು ಇನ್ನೂ ಸೀಕ್ರೆಟ್ ಬಚ್ಚಿಟ್ಕೊಂಡಿದ್ದಾರೆ. ದೇ ರೆಡಿ ಟು ಕಮ್ ಆ್ಯಂಡ್ ಟೀಚ್ ಯು ಸಮಥಿಂಗ್. ದೇ ಆರ್ ನಾಟ್ ಟೆಲಿಂಗ್ ಯು. ಅವರು ಬಂದು ದೇ ವಾಂಟ್ ಟು ಟೀಚ್ ಯು ಸ್ಕಿಲ್ಸ್. ನಿಮಗೆ ಬೇರೆ ಬೇರೆ ವಿಷಯಗಳನ್ನು ಹೇಳ್ಕೊಡೋದಕ್ಕೆ ದೇ ಆರ್ ರೆಡಿ. ಸೊ ನಾನು ಬರ್ತಿರ್ತೀನಿ ವೆನೆವರ್ ಟೈಮ್ ಪರ್ಮಿಟ್ಸ್. ಇವಾಗ ಆನ್ಲೈನ್ ಕ್ಲಾಸಸ್, ಆನ್ಲೈನ್ ಟ್ಯಾಬ್ ಸಿಕ್ಕಿದೆ. ಸೊ ಶ್ರೀನಿಧಿ ಸರ್ ಹತ್ರ ಯಾವಾಗ ಮಾತಾಡಬೇಕು ಅಂತ ಹೇಳಿದ್ರು ಗುರು ಸರ್ಗೆ ಇಲ್ಲ ಸಂಧ್ಯಾ ಅಕ್ಕ ಹತ್ರ ಕೇಳಿ ಕಾಲ್ ಮಾಡಿಸಿ ಒಂದು ಸೆಷನ್ ಅರೇಂಜ್ ಮಾಡಿಸಿ ವಿ ವಿಲ್ ಹ್ಯಾವ್ ಅ ಕ್ಲಾಸ್. 10th I take 10th. If you don't know, you can ask Sandhya. I was her class teacher in 10th standard. Okay? So ಅಭ್ಯಾಸ ಮಾಡಿ, ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಆಮೇಲೆ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಮೋರ್ ದ್ಯಾನ್ ದಟ್, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಯು ವಿಲ್
have to all become a Bharat Ratna, best persons available. Okay, God bless you all, and all the very best for your future. Thank you.